ಬನ್ನಿ ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇಂದು ನಾವು ನಿಸರ್ಗದ ಅತ್ಯಂತ ಆಕರ್ಷಕವಾದ ಮತ್ತು ಬೆರಗುಗೊಳಿಸುವ ಸಸ್ಯಶಾಸ್ತ್ರದ ಅದ್ಭುತವೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಯೋಚಿಸಿ ನೋಡಿ, ಒಂದೇ ಒಂದು ಗಿಡ, ಅದು ನಮಗೆ ದಿನನಿತ್ಯದ ಮಲ್ಟಿವಿಟಮಿನ್ ಆಗಿ, ರುಚಿಕರವಾದ ಸೂಪ್ನ ಪ್ರಮುಖ ಪದಾರ್ಥವಾಗಿ, ಜೊತೆಗೆ ನೀರನ್ನು ಶುದ್ಧೀಕರಿಸುವ ನ್ಯಾಚುರಲ್ ಫಿಲ್ಟರ್ ಆಗಿಯೂ ಕೆಲಸ ಮಾಡುತ್ತೆ అంటే ನಂಬೋಕ್ಕಾಗುತ್ತಾ? ಹೌದು, ಇದೊಂದು ನಿಜವಾದ ಪ್ರಕೃತಿಯ ಪವಾಡ. ಬನ್ನಿ ಈ ಪವಾಡವನ್ನು ಒಟ್ಟಾಗಿ ಅನ್ವೇಷಿಸೋಣ. ಯಾವ ಏಕೈಕ ಸಸ್ಯ ದೈನಂದಿನ ಮಲ್ಟಿವಿಟಮಿನ್ ಆಗಿ, ಅಡಿಗೆ ಮನೆಯ ಪ್ರಮುಖ ಭಾಗವಾಗಿ ಮತ್ತು ನೈಸರ್ಗಿಕ ಜಲಶುದ್ಧೀಕರಣ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಪ್ರಶ್ನೆ ಮೂಡುವುದು ಸಹಜ. ಉತ್ತರ ತುಂಬಾ ಸರಳ, ಆದರೆ ಅದರ ಪರಿಣಾಮಗಳು ಅಪಾರ. ಅದೇ ಮೊರಿಂಗಾ ಒಲಿಫೆರಾ, ಅಂದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಬಳಸುವ ನುಗ್ಗೆ ಮರ. ಮನೆಗಳ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸುವ ಈ ಮರವನ್ನು ಜಾಗತಿಕವಾಗಿ ಟ್ರೀ ಆಫ್ ಲೈಫ್ ಅಥವಾ ಜೀವನದ ಮರ ಎಂದು ಏಕೆ ಕರೆಯುತ್ತಾರೆ ಅನ್ನೋದನ್ನ ತಿಳಿಯಲು ಈ ವಿವರಣೆ ನಮಗೆ ಒಂದು ಅತ್ಯುತ್ತಮ ವೇದಿಕೆಯಾಗಲಿದೆ. ಮೊದಲು ಈ ಹೆಸರಿನ ಇತಿಹಾಸವನ್ನು ನೋಡೋಣ. ಈ ಸಸ್ಯದ ಪ್ರಾಚೀನ ಬೇರುಗಳು ಇರುವುದು ನಮ್ಮ ಉತ್ತರ ಭಾರತದಲ್ಲಿ. ಮೊರಿಂಗಾ ಅನ್ನೋ ಹೆಸರು ಮುರುಂಗೈ ಎಂಬ ತಮಿಳು ಪದದಿಂದ ಬಂದಿದೆ. ಇದರ ಅರ್ಥ ತಿರುಚಿದ ಕಾಯಿ ಅಂತ. ಒಮ್ಮೆ ಈ ಮರದ ಎಲೆ ಕಾಯಿಗಳನ್ನು ನೋಡಿದ್ರೆ ಸಾಕು, ಈ ಹೆಸರು ಎಷ್ಟು ಕರಾರುವಾಗಿ ಅದರ ವಿಶಿಷ್ಟ ನೋಟವನ್ನು ವಿವರಿಸ್ತದೆ ಅನ್ನೋದು ಅರ್ಥ ಆಗತ್ತೆ. ಈ ಸಸ್ಯ ಎಷ್ಟು ಸ್ಥಿತಿಸ್ಥಾಪಕತ್ವವನ್ನು ಅಂದ್ರೆ ರೆಸಿಲಿಯನ್ಸ್ ಅನ್ನು ಹೊಂದಿದೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುತ್ತೆ. ಮೂಲತಃ ಉತ್ತರ ಭಾರತದಲ್ಲಿ ಹುಟ್ಟಿದ್ರೂ ಈ ಅದ್ಭುತ ಸಸ್ಯ ಈಗ ವಿಶ್ವಾದ್ಯಂತ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಪ್ರದೇಶಗಳಿಗೆ ಹರಡಿದೆ. ಇದು ಎಂತಹ ತೀವ್ರ ಬರಗಾಲವನ್ನಾದರೂ ತಡೆಕೊಳ್ಳುವ ಶಕ್ತಿ ಹೊಂದಿದೆ ಮತ್ತು ಬೆಳೆಯಲು ಇದಕ್ಕೆ ಅತಿ ಕಡಿಮೆ ನೀರು ಸಾಕು. ಎಂತಹ ಕಷ್ಟಕರ ಹವಾಮಾನದಲ್ಲೂ ಸೊಂಪಾಗಿ ಬೆಳೆಯುವ ಇದರ ಗುಣದಿಂದಾಗಿಯೇ ಜಗತ್ತಿನಾದ್ಯಂತ ಕುಟುಂಬಗಳ ಪೌಷ್ಟಿಕಾಂಶದ ಅಗತ್ಯವನ್ನು ಪೂರೈಸುವಲ್ಲಿ ಇದೊಂದು ಗ್ಲೋಬಲ್ ಸ್ಟೇಪಲ್ ಅಥವಾ ಜಾಗತಿಕ ಆಧಾರ ಸ್ತಂಭವಾಗಿದೆ. ಈಗ ಈ ಮರದ ಎಲೆಗಳ ಕಡೆ ಗಮನ ಹರಿಸೋಣ. ಇದನ್ನ ಪ್ರಕೃತಿಯ ಮಲ್ಟಿವಿಟಾಮಿನ್ ಅಂತಾನೆ ಹೇಳ್ಬೋದು. ಒಂದು ಸಂಪೂರ್ಣ ಕುಟುಂಬದ ಪೌಷ್ಟಿಕಾಂಶಕ್ಕೆ ಇದೊಂದು ಅತ್ಯುತ್ತಮ ಮೂಲ. ಮೊರಿಂಗಾ ಎಲೆಗಳ ಪೌಷ್ಟಿಕಾಂಶದ ಸಾಂದ್ರತೆ ಎಷ್ಟಿದೆ ಅಂದ್ರೆ, ನಾವು ಪ್ರತಿದಿನ ತಿನ್ನುವ ಆಹಾರಗಳ ಜೊತೆ ಇದನ್ನು ಹೋಲಿಸಿ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕ್ಯಾರೆಟ್ಗಿಂತ 4 ಪಟ್ಟು ಹೆಚ್ಚು ವಿಟಮಿನ್ ಎ, ಕಿತ್ತಳೆ ಹಣ್ಣಿಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಮತ್ತು ಬಾಳೆಹಣ್ಣಿನಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಈ ಎಲೆಗಳಲ್ಲಿದೆ. ಅಂದ್ರೆ ಇದು ಬರೀ ಒಂದು ಸಾಮಾನ್ಯ ಸೊಪ್ಪಲ್ಲ, ಇದೊಂದು ಪೋಷಕಾಂಶಗಳ ಗಣಿ. ಅಮೆರಿಕದ ಕೃಷಿ ಇಲಾಖೆ ಅಂದ್ರೆ USDA ಒದಗಿಸಿದ ನಿಖರವಾದ ಅಂಕಿಅಂಶಗಳನ್ನೇ ನೋಡೋಣ. ಬರೀ 100 ಗ್ರಾಂ ಹಸಿ ಮೊರಿಂಗಾ ಎಲೆಗಳಲ್ಲಿ ನಮ್ಮ ದೈನಂದಿನ ಅಗತ್ಯತೆಯ 57% ವಿಟಮಿನ್ ಸಿ, 42% ವಿಟಮಿನ್ ಎ, 22% ಕಬ್ಬಿಣಾಂಶ ಮತ್ತು 14% ಕ್ಯಾಲ್ಸಿಯಂ ಸಿಗುತ್ತೆ. ಎಲೆಗಳಲ್ಲಿನ ಈ ಜೀವಸತ್ವಗಳು ಮತ್ತು ಖನಿಜಗಳ ಭಾರೀ ಸಾಂದ್ರತೆಯನ್ನ ಈ ಡೇಟಾ ನಮ್ಮ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಿದ್ಯಲ್ವಾ? ಅಡಿಗೆ ಮನೆಯಲ್ಲಿ ಈ ಎಲೆಗಳನ್ನ ಎಷ್ಟು ವೈವಿಧ್ಯಮಯವಾಗಿ ಬಳಸಬಹುದು ಅನ್ನೋದು ಇದರ ಮತ್ತೊಂದು ವಿಶೇಷ. ಇದನ್ನು ಪಾಲಕ್ ಸೊಪ್ಪಿನಂತೆ ಬೇಯಿಸಿ ತಿನ್ಬೋದು. ಫಿಲಿಪೀನ್ಸ್ನ ಸಾಂಪ್ರದಾಯಿಕ ಸೂಪಾದ ಟಿನೋಲಾದಂಥ ತಿಳಿಯಾದ ಸಾರುಗಳಿಗೆ ಸೇರಿಸ್ಬೋದು. ಸಣ್ಣದಾಗಿ ಹೆಚ್ಚಿ ಸಲಾಡ್ಗರ ಮೇಲೆ ಉದುರಿಸ್ಬೋದು, ಅಥವಾ ಒಣಗಿಸಿ ಪುಡಿ ಮಾಡಿ ಸ್ಮೂದಿಗಳು ಮತ್ತು ಬೇಕರಿ ತಿನಿಸುಗಳಿಗೂ ಸೇರಿಸ್ಬೋದು. ಮನೆಯ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಇದನ್ನ ತಾಜಾವಾಗಿ ಅಥವಾ ಒಣಗಿದ ಪುಡಿಯ ರೂಪದಲ್ಲಿ ಎಷ್ಟು ಸುಲಭವಾಗಿ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಇದು ಅದ್ಭುತ ಉದಾಹರಣೆ. ಎಲೆಗಳಿಂದ ಈಗ ಕಾಯಿಗಳ ಕಡೆಗೆ ಬರೋಣ. ಜಗತ್ತಿಗೆ ಆಹಾರ ಒದಗಿಸುತ್ತಿರುವ ನಮ್ಮ ನೆಚ್ಚಿನ ನುಗ್ಗೆಕಾಯಿ ಮತ್ತು ಅದರ ಅಡುಗೆಯ ಸಂಪ್ರದಾಯದ ಬಗ್ಗೆ ತಿಳಿಯೋಣ. ಇದರ ಸಿಹಿಯಾದ ರುಚಿ ಸ್ವಲ್ಪ ಮಟ್ಟಿಗೆ ಆಸ್ಪಾರಗಸ್ ಅಥವಾ ಗ್ರೀನ್ ಬೀನ್ಸನ್ನೇ ನೆನಪಿಸುತ್ತದೆ. ಸಾಮಾನ್ಯವಾಗಿ ತರಕಾರಿಗಳನ್ನು ಹೆಚ್ಚು ಬೇಯಿಸಿದಾಗ ಅವುಗಳ ಪೋಷಕಾಂಶಗಳು ನಾಶವಾಗುತ್ತವೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದರೆ ನುಗ್ಗೆಕಾಯಿಯ ವಿಚಾರದಲ್ಲಿ ಹಾಗಿಲ್ಲ. ಇದನ್ನ ಚೆನ್ನಾಗಿ ಕುದಿಸಿ ಮೃದುವಾಗಿ ಬೇಯಿಸಿದರೂ ಕೂಡ ಇದರಲ್ಲಿರುವ ವಿಟಮಿನ್ ಸಿ, ನಾರಿನಾಂಶ ಅಂದ್ರೆ ಡಯಟ್ರಿ ಫೈಬರ್, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ. ಪೌಷ್ಟಿಕತೆಯ ದೃಷ್ಟಿಯಿಂದ ಇದೊಂದು ವರದಾನ. ಏಷ್ಯಾ ಖಂಡದ ವೈವಿಧ್ಯಮಯ ಪಾಕವಿಧಾನಗಳನ್ನು ಒಮ್ಮೆ ಕಣ್ತುಂಬಿಕೊಳ್ಳೋಣ. ತೆಂಗಿನಕಾಯಿ ಹಾಲು ಮತ್ತು ಮಸಾಲೆಗಳೊಂದಿಗೆ ಕುದಿಸುವುದರಿಂದ ಹಿಡಿದು ಬೇಳೆ ಸಾರು ಮತ್ತು ಸಾಂಬಾರ್ಗಳಲ್ಲಿ ಬೆರೆಸುವವರೆಗೆ ಇದರ ಬಳಕೆ ಅಪಾರ. ತರಕಾರಿಗಳ ಮಿಶ್ರಣದ ಭರ್ತ ಮಾಡುವಾಗಲೂ ಇದನ್ನ ಮ್ಯಾಶ್ ಮಾಡಿ ಸೇರಿಸ್ತಾರೆ. ಮತ್ತೊಂದು ಜನಪ್ರಿಯ ಪದ್ಧತಿ ಅಂದ್ರೆ ಹೊರಗಿನ ಸಿಪ್ಪೆ ನಾರಿನಿಂದ ಕೂಡಿರೋದ್ರಿಂದ ಕಾಯಿಗಳನ್ನು ಹಾಗೆಯೇ ಜಗಿದು ಅದರ ಪೋಷಕಾಂಶಯುಕ್ತ ರಸವನ್ನು ಮಾತ್ರ ಹೀರಿ ನಾರನ್ನು ಬಿಸಾಡುವುದು. ಈಗ ಮರದ ಅತ್ಯಂತ ಬೆರಗುಗೊಳಿಸುವ ಮತ್ತು ನಮಗೆಲ್ಲ ಆಶ್ಚರ್ಯ ತರುವಂತಹ ಮತ್ತೊಂದು ಭಾಗಕ್ಕೆ ಬರೋಣ. ಅದೇ ಬೀಜಗಳು. ನುಗ್ಗೆ ಬೀಜದ ಹಿಂಡಿಯಲ್ಲಿ ಅಡಗಿರುವ ಜಲಶುದ್ಧೀಕರಣದ ರಹಸ್ಯ ಶಕ್ತಿ ನಿಜಕ್ಕೂ ಅದ್ಭುತ.
ಚೆನ್ನಾಗಿ ಫಲಿತ ಬೀಜಗಳಿಂದ 38% 40% ಖಾದ್ಯ ತೈಲವನ್ನು ತೆಗೆಯಬಹುದು. ಇದನ್ನ ಬೆನ್ ಆಯಿಲ್ ಅಂತ ಕರೀತಾರೆ. ಇದು ಅಡಿಗೆಗೆ ಬಹಳ ಉಪಯುಕ್ತ. ಬೀಜಗಳನ್ನು ಒತ್ತುವ ಮೂಲಕ ಈ ಎಣ್ಣೆಯನ್ನು ತೆಗೆದ ನಂತರ ಉಳಿದುಕೊಳ್ಳುವ ಸರಳ ಉಪೋತ್ಪನ್ನವನ್ನು ಸೀಡ್ ಕೇಕ್ ಅಥವಾ ಬೀಜದ ಹಿಂಡಿ ಅಂತ ಕರೀತಾರೆ. ನಮ್ಮ ಅಸಲಿ ಪವಾಡ ಶುರುವಾಗುವುದೇ ಇಲ್ಲಿಂದ. ಈ ಬೀಜದ ಹಿಂಡಿಯಿಂದ ನೀರು ಹೇಗೆ ಶುದ್ಧಿಯಾಗತ್ತೆ ಅನ್ನೋ ವೈಜ್ಞಾನಿಕ ಪ್ರಕ್ರಿಯೆಯನ್ನ ನೋಡೋಣ. ಇದನ್ನು ಫ್ಲಾಕ್ಯುಲೇಷನ್ ಅಂತ ಕರೀತಾರೆ. ಮೊದಲಿಗೆ ಈ ಹಿಂಡಿಯನ್ನ ಕಲ್ಮಶ ಮತ್ತು ಬ್ಯಾಕ್ಟೀರಿಯಾಗಳಿರುವ ಮಲಿನ ನೀರಿಗೆ ಸೇರಿಸಲಾಗುತ್ತೆ. ಆಗ ಬೀಜದಲ್ಲಿರುವ ಡಿಮೆರಿಕ್ ಕ್ಯಾಟಯಾನಿಕ್ ಪ್ರೋಟೀನ್ಗಳು ನೀರಿನಲ್ಲಿರುವ ಕಲ್ಮಶಗಳ ಕಣಗಳನ್ನು ತಟಸ್ಥಗೊಳಿಸುತ್ತವೆ. ಅಂದ್ರೆ ಈ ಹಿಂಡಿ ನೀರಲ್ಲಿ ಒಂದು ದೊಡ್ಡ ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಎಲ್ಲಾ ಕಲ್ಮಶಗಳನ್ನು ಒಟ್ಟುಗೂಡಿಸಿ ಒಂದು ಕೆಸರಿನ ಮುದ್ದೆಯನ್ನಾಗಿ ಮಾಡಿ ತಳಕ್ಕೆ ಕೂರಿಸುತ್ತದೆ. ನಂತರ ಈ ಶುದ್ಧವಾದ ನೀರನ್ನು ಸುಲಭವಾಗಿ ಬೇರ್ಪಡಿಸಬಹುದು. ಎಂಥ ಅದ್ಭುತ ನ್ಯಾಚುರಲ್ ಟೆಕ್ನಾಲಜಿ ಅಲ್ವಾ? ಇದಿಷ್ಟೇ ಅಲ್ಲದೆ ಆಧುನಿಕ ಸಂಶೋಧನೆಯೊಂದು ಮತ್ತೊಂದು ಅಚ್ಚರಿಯ ಸತ್ಯವನ್ನು ಹೊರಹಾಕಿದೆ. ಈ ಪುರಾತನ ಸಸ್ಯಕ್ಕೆ ಇಂದಿನ ಬಹುದೊಡ್ಡ ಸಮಸ್ಯೆಯಾದ ಮೈಕ್ರೋಪ್ಲಾಸ್ಟಿಕ್ಸ್ ಅನ್ನು ನಿಭಾಯಿಸುವ ಶಕ್ತಿ ಕೂಡ ಇದೆ. ಇನ್ಲೈನ್ ಫಿಲ್ಟ್ರೇಷನ್ ಮೂಲಕ ನಲಿಯ ನೀರಿನಿಂದ ಬರೋಬ್ಬರಿ 98% ಮೈಕ್ರೋಪ್ಲಾಸ್ಟಿಕ್ಸ್ ಅನ್ನು ತೆಗೆದುಹಾಕಲು ನುಗ್ಗೆ ಬೀಜದ ಸಾರ ಶಕ್ತವಾಗಿದೆ ಅಂತ ಸಂಶೋಧನೆಗರು ಸಾಬೀತುಪಡಿಸಿದೆ. ಈ ಒಂದೇ ಒಂದು ಮರ ಜಾಗತಿಕವಾಗಿ ಎಷ್ಟು ದೊಡ್ಡ ಪ್ರಭಾವ ಬೀರಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳ್ತದೆ. ಪ್ರಪಂಚದಾದ್ಯಂತ ಸುಮಾರು 140 ಸಂಸ್ಥೆಗಳು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲು, ನೀರನ್ನು ಶುದ್ಧೀಕರಿಸಲು ಮತ್ತು ಅಡುಗೆ ಎಣ್ಣೆಯನ್ನು ಉತ್ಪಾದಿಸಲು ಮೊರಿಂಗಾ ಕೃಷಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿವೆ. ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವಲ್ಲಿ ಮತ್ತು ಸುಸ್ಥಿರ ಜೀವನವನ್ನು ಅಂದ್ರೆ ಸಸ್ಟೇನಬಲ್ ಲಿವಿಂಗ್ ಅನ್ನು ಬೆಂಬಲಿಸುವಲ್ಲಿ ಈ ಗಿಡಲೆಷ್ಟು ಆಳವಾದ ಪ್ರಭಾವ ಹೊಂದಿದೆ ಅನ್ನೋದನ್ನ ಇದು ಸಾರಾಂಶಗೊಳಿಸುತ್ತದೆ. ನಾವು ಈ ಅದ್ಭುತ ವಿವರಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದೇ ಒಂದು ಮರ ಇಡೀ ಕುಟುಂಬಗಳನ್ನು ಪೋಷಿಸಲು, ಮಲಿನ ನೀರನ್ನು ಫಿಲ್ಟರ್ ಮಾಡಲು ಮತ್ತು ಎಂತಹ ಕಠಿಣ ಹವಾಮಾನದಲ್ಲೂ ಬೆಳೆಯಲು ಸಾಧ್ಯವಾದರೆ ನಮ್ಮ ಈ ಪ್ರಕೃತಿಯ ಮಡಿಲಲ್ಲಿ ಮರುಶೋಧನೆಗಾಗಿ ಕಾಯಿರುತ್ತಿರುವ ಇನ್ನೆಷ್ಟು ಸಸ್ಯಶಾಸ್ತ್ರೀಯ ಅದ್ಭುತಗಳು ಅಡಗಿರಬಹುದಲ್ವಾ? ಖಂಡಿತವಾಗಿಯೂ. ನಿಸರ್ಗದ ಈ ದಕ್ಷತೆ ನಮ್ಮನ್ನು ಬೆರಗುಗೊಳಿಸುವ ಜೊತೆಗೆ ಪ್ರಕೃತಿಯನ್ನು ಇನ್ನೆಷ್ಟು ಅರಿಯುವ ಕುತೂಹಲವನ್ನು ಹೆಚ್ಚಿಸುತ್ತದೆ. ಈ ಉಪಯುಕ್ತ ಮಾಹಿತಿಯನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ ಮಾಹಿತಿಪೂರ್ಣ ವಿವರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.